ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಉಮಾ ಗೌಡಾಸ್ ಕ್ರಿಯೇಟಿವ್ ವರ್ಲ್ಡ್. ನಾನಿವತ್ತು ಮಸೂರ್ ದಾಲ್ ಪಲ್ಯನ ತುಂಬ ಈಸಿಯಾಗಿ ಕಮ್ಮಿ ಸಮಯದಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮಸೂರ್ ದಾಲ್ ಮಾಡೋಕ್ಕೆ ಬೇಕಾಗಿರೋದು ಫಸ್ಟು ಮಸೂರ್ ದಾಲ್, ಕರಿಬೇವು, ಜೀರಿಗೆ, ಉಪ್ಪು, ಅರಿಶಿಣ ಪುಡಿ, ಸಣ್ಣ ಕಟ್ ಮಾಡಿರೋ ಟೊಮ್ಯಾಟೊ, ಅಡುಗೆ ಎಣ್ಣೆ, ಸಣ್ಣ ಕಟ್ ಮಾಡಿರೋ ಆನಿಯನ್ಸ್ ಮತ್ತು 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ 2 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ ಮತ್ತು ಕರಿಬೇವನ್ನ ಹಾಕ್ತಾಯಿದ್ದೀನಿ. ಅದು ಬೆಂದಮೇಲೆ ಆನಿಯನ್ಸ್ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಮತ್ತು ಅದಕ್ಕೆ ಟೊಮೆಟೊ ಹಾಕಬೇಕು, ಸಣ್ಣ ಕಟ್ ಮಾಡಿರೋದು, ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡ್ಮೇಲೆ ಅದಕ್ಕೆ ಅರಿಶಿಣ ಪುಡಿ ಹಾಕಬೇಕು ಮತ್ತು ಸ್ವಲ್ಪ ಉಪ್ಪು ಹಾಕಬೇಕು. ಅದನ್ನು ಚೆನ್ನಾಗಿ ಹುರ್ಕೊಂಡು ಆಮೇಲೆ ಮಸೂರ್ ದಾಲ್ನ ಒಂದು ಬಟ್ಲಲ್ಲಿ ತೊಗೊಂಡು ನೀರು ಹಾಕಿ ಚೆನ್ನಾಗಿ ತೊಳಿಬೇಕು. ಜಸ್ಟ್ ತೊಳಿಬೇಕು ಮತ್ತು ನೆನೆಸ್ಬಾರ್ದು. ತೊಳೆದಿರೋ ಮಸೂರ್ ದಾಲ್ನ ಅದನ್ನು ಬೆಂದಿರೋ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ 1 ಗ್ಲಾಸ್ ನೀರು ಹಾಕಬೇಕು. ನೀರು ಹಾಕಿ ಮಿಕ್ಸ್ ಮಾಡಿ ಕ್ಯಾಪ್ ಹಾಕಿ 5 ನಿಮಿಷ ಬೇಯಿಸಬೇಕು. ಬೇಯಿಸಿದ ಮೇಲೆ ಈ ಥರ ಆಗುತ್ತೆ. ಈಗ ಸ್ಟವ್ ಆಫ್ ಮಾಡಿ ನಿಮಗೆ ಇಷ್ಟ ಇರೋ ಚಪಾತಿ, ರೊಟ್ಟಿ ಅಥವಾ ಅನ್ನ ಯಾವುದ್ರ ಜೊತೆನಾದರೂ ತಿನ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.